ಆ ಆ ನಾಡಿನ ಜೀವನದಿ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ ಆವಿರ್ಭವಿಸಲು ದಿನಗಣನೆ ಆರಂಭವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ತಲಕಾವೇರಿ ಆಗಿರ್ಬೋದು ಹಾಗೂ ಭಾಗಮಂಡಲದ ಭಾಗದಲ್ಲಿ ಅಂದರೆ ಪವಿತ್ರ ಕ್ಷೇತ್ರದಲ್ಲಿ ಎಲ್ಲ ಸಕಲ ರೀತಿಯ ಸಿದ್ಧತೆಗಳನ್ನ ಕೂಡ ನಡೆಸ್ತಾ ಇರುವಂಥದ್ದು. ಜಿಲ್ಲಾ ಮಟ್ಟದಿಂದ ಕೂಡ ಅಂದರೆ ಜಿಲ್ಲಾಡಳಿತ ಹಾಗೂ ಮುಜರಾಯಿ ಇಲಾಖೆಯಿಂದ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಕೂಡ ಮುಖ್ಯವಾಗಿ ಇಲ್ಲಿ ಕೆಲಸವನ್ನು ನಿರ್ವಹಿಸುವಂಥದ್ದು ಪಂಚಾಯಿತಿ ಮಟ್ಟದಲ್ಲಿ ಹೆಚ್ಚಿನ ಸ್ವಚ್ಛತೆಗಳಾಗಿರ್ಬೋದು ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂಥದ್ದು. ಈ ಪಂಚಾಯಿತಿ ಮಟ್ಟದಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಎಲ್ಲದರ ಕುರಿತು ಮಾತನಾಡಲು ನಮ್ಮೊಂದಿಗೆ ಇದೀಗ ಭಾಗಮಂಡಲ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಕಾಳನ ರವಿಯವರಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಸರ್, ಇದೀಗ ಪವಿತ್ರ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಪಂಚಾಯಿತಿ ಮಟ್ಟದಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ ಸರ್? ಈಗ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ 17ನೇ ತಾರೀಕು ಮಧ್ಯಾಹ್ನ 1:44 ತೀರ್ಥರೂಪಿನಲ್ಲಿ ಭಕ್ತಾದಿಗಳಿಗೆ ಕಾಣಿಸ್ಕೊಳ್ತಾಳೆ. ಅದಕ್ಕೆ ಸಂಬಂಧಿಸಿದಂತೆ ಭಾಗಮಂಡಲ ಪಂಚಾಯಿತಿ ವತಿಯಿಂದ ನಾವು ಸಿದ್ಧತೆಗಳನ್ನ ಪ್ರತಿ ವರ್ಷ ಮಾಡುವಂತೆಯೇ ನಾವು ಮಾಡಿದ್ದೀವಿ. ಈ ವರ್ಷವೂ ಹಾಗೆ ಕುಡಿಯುವ ನೀರಿರ್ಬೋದು, ಬಂದಂಥ ಭಕ್ತಾದಿಗಳಿಗೆ ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬೋದು, ಇನ್ನು ಕ್ಲೀನಿಂಗ್ ಶುಚಿತ್ವದ ಬಗ್ಗೆಯೂ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀವಿ ನಾವು ಗ್ರಾಮ ಪಂಚಾಯಿತಿ ವತಿಯಿಂದ. ಇಲ್ಲಿ ಬ್ಲಾಕ್ ಮಾಡ್ತಾರೆ, ಇಲ್ಲಿ ನಮ್ಮಲ್ಲಿ ಅಲ್ಲಿ ತೀರ್ಥ ಬರುವಂಥ ಸಂದರ್ಭದಲ್ಲಿ. ಹಾಗೆ ಎಲ್ಲ ವೆಹಿಕಲ್ಗಳು ಅಲ್ಲಿ ಹೋದರೆ ಒಂಥರ ಜಂಗುಲಿ ಆಗ್ತದೆ, ಟ್ರಾಫಿಕ್ಕಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳುವಂಥದ್ದು ಒಂದು ಕಾಲ್ದಾರಿ ಇದೆ, 4 ಕಿಲೋಮೀಟ್ರ್. ಆ ಕಾಲ್ದಾರಿನೂ ಹಾಗೆ ನಾವು ಕಾಡು ಕಡಿದು ಶುಚಿತ್ವವಾಗಿ ಅದನ್ನು ಸಹ ಮೇಂಟೈನ್ ಮಾಡಿದ್ದೀವಿ, ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳುವಂಥದ್ದು. ಎರಡೂ ಬದಿಯಲ್ಲಿರುವಂಥ ಕಾಲ್ದಾರಿಯನ್ನು ಕಾಡು ಕಡಿದು ಜನರಿಗೆ ನಡ್ಕೊಂಡು ಹೋಗುವಂಥ ವ್ಯವಸ್ಥೆನೂ ಮಾಡಿದ್ದೀವಿ. ಅದಷ್ಟೇ 4 ಕಿಲೋಮೀಟ್ರು, ಅದನ್ನು ಜನರು ಉಪಯೋಗಿಸ್ಕೊಳ್ಬೋದು ಆ ರಸ್ತೆಯನ್ನು. ಈ ರೀತಿ ಎಲ್ಲ ಸಿದ್ಧತೆ ನಾವು ಪಂಚಾಯಿತಿ ಕಡೆಯಿಂದ ಮಾಡಿದ್ದೀವಿ. ಅಂದರೆ ಸರ್, ಈಗ ಹೆಚ್ಚಿನದಾಗಿ ಪ್ರವಾಸಿಗರು ಆಗಿರ್ಬೋದು, ಜೊತೆಗೆ ಭಕ್ತಾದಿಗಳು ಅಂದರೆ ಈ ಒಂದು ಕ್ಷೇತ್ರಕ್ಕೆ ಬರುವಂಥ ಈ ಬಾರಿ ಹಗಲಾಗಿರೋದ್ರಿಂದ ಅತಿ ಹೆಚ್ಚಿನ ಭಕ್ತಾದಿಗಳು ಕೂಡ ಆಗಮಿಸ್ತಾರೆ. ಅವರಿಗೆ ಬಸ್ ವ್ಯವಸ್ಥೆಗಳಾಗಿರ್ಬೋದು, ಬಂದಂಥ ವಾಹನಗಳಿಗೆ ಅಂದರೆ ಭಾಗಮಂಡಲ ಭಾಗದಲ್ಲಿ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದೀರಿ ಅಂತ ಸರ್? ಈಗ ನಾವು ಬಸ್ಸಿನ ವ್ಯವಸ್ಥೆ ನಮ್ಮ ಕಡೆಯಿಂದ ಬರೋದಿಲ್ಲ. ಯಾಕೆಂತೇಳಿದರೆ ಅದು ಪಂಚಾಯಿತಿಗೆ ನಮ್ಮ ಹತ್ರ ಅಷ್ಟು ಬಂಡವಾಳದವರಲ್ಲ ನಾವು. ಆದರೆ ಇವ್ರು ಮಾಡಿದ್ದಾರೆ, ಯಾರು ಜಿಲ್ಲಾಡಳಿತದಿಂದ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ಸಾರ್ವಜನಿಕರವಾಗಿ. ಅದು ಏನು ಟಿಕೆಟ್ ಏನೂ ಇರೋದಿಲ್ಲ, ಫ್ರೀ ಬಸ್ಸಿನ ವ್ಯವಸ್ಥೆ ಇದೆ. ಆ ದಿನ ಇಲ್ಲಿ 10 ಗಂಟೆಯಿಂದ ಬಸ್ಸು ಸ್ಟಾರ್ಟ್ ಆಗ್ತದೆ. ಇಲ್ಲಿ ತಲಕಾವೇರಿಗೆ ಹೋಗುವವರಿಗೆ 10 ಗಂಟೆಯಿಂದನೇ ನಿರಂತರವಾಗಿ ಆ ದಿನ 17ನೇ ತಾರೀಕು ಫುಲ್ ಡೇ ಇರ್ತದೆ. ಇಲ್ಲಿ ಬಸ್ ಇದೆ. ಪಾರ್ಕಿಂಗಿಗೆ ಏನೂ ತೊಂದರೆ ಇಲ್ಲ. ಪಾರ್ಕಿಂಗ್ ಇಲ್ಲೊಂದು ಚಾಮುಂಡಿ ಕಾಳ ಅಂತೇಳಿ ಇದೆ, ಚಾಮುಂಡಿ ಕಾಳದಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಅದು ಬಿಟ್ಟರೆ ಇಲ್ಲೇ ಸ್ಥಳೀಯವಾಗಿ ಇಲ್ಲಿ ಮಾರ್ಕೆಟ್ ಪಕ್ಕದಲ್ಲಿ ಬಸ್ಸುಗಳು ಹೊರಡುವಂಥ ವ್ಯವಸ್ಥೆ, ಅಲ್ಲೇ ಸ್ಕೂಲಿನ ಗ್ರೌಂಡ್ ಇದೆ, ಅಲ್ಲಿ ತಂದಂಥ ಸ್ವಂತ ವೆಹಿಕಲ್ಗಳನ್ನ ಗ್ರೌಂಡ್ನಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಬಸ್ಸಲ್ಲಿ ಹೋಗಿ ಬರೋರು ಬಸ್ಸಲ್ಲೇ ಹೋಗಿ ಬರ್ಬೋದು. ಏನೂ ಸಮಸ್ಯೆ ಇಲ್ಲ, ಟ್ರಾಫಿಕ್ಕಿಗೂ ಏನೂ ಸಮಸ್ಯೆ ಆಗೋದಿಲ್ಲ. ಅಂದರೆ ಈಗ ಹೆಚ್ಚಿನದಾಗಿ ಭಕ್ತಾದಿಗಳು ಬಂದ ಸಂದರ್ಭದಲ್ಲಿ ಶುಚಿತ್ವ ಮುಖ್ಯವಾಗಿ ಇಲ್ಲಿ ಕಾಡ್ತದೆ. ಈ ಒಂದು ಎಲ್ಲ ಇದಕ್ಕೆ ಕೂಡ ಜಿಲ್ಲಾಡಳಿತ, ಮುಜರಾಯಿ ಇಲಾಖೆಯಿಂದ ಆಗಿರ್ಬೋದು, ತಲಕಾವೇರಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಆಗ್ತದೆ. ಪಂಚಾಯಿತಿಗೆ ಯಾವುದಾದ್ರು ವಿಶೇಷ ಅನುದಾನ ಇದೆಯಾ, ಇಲ್ಲ ಪಂಚಾಯಿತಿ ಇಲ್ಲಿನ ಸ್ಥಳೀಯ ಇದನ್ನು ಇಟ್ಕೊಂಡೇ ಒಂದು ಕೆಲಸನ ಮಾಡ್ತಿರುವಂಥದ್ದು ಅಂತ ಸರ್? ನಮಗೆ ಯಾವುದೇ ಒಂದು ಜಿಲ್ಲಾಡಳಿತದಿಂದಾಗಲಿ ಮುಜರಾಯಿ ಇಲಾಖೆಯಿಂದಾಗಲಿ ಹಾಗೂ ಜಾತ್ರಾ ವಿಶೇಷ ಅನುದಾನ ಅಂತ ಹೇಳುವಂಥದ್ದು ನಮಗೇನು ಬರೋದಿಲ್ಲ ಪಂಚಾಯಿತಿಗೆ. ನಾವು ಏನು ಈ ಹಳ್ಳಿ ವಿಲೇಜ್ಗಳಿಂದ ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ, ಆ ಟ್ಯಾಕ್ಸ್ ಕಲೆಕ್ಟ್ ಮಾಡಿದಂಥ ಇದರಲ್ಲಿ ಅನುದಾನದಲ್ಲೇ ನಾವು ಇದನ್ನು ಏನು ಮಾಡ್ತೀವಿ, ಆ ಅನುದಾನನ ಇದಕ್ಕೆ ಜಾತ್ರೆಗಾಗಿ ಬಳಸ್ಕೊಳ್ತೀವಿ. ಶುಚಿತ್ವಕ್ಕೂ ಹಾಗೆ ನಾವು 16ನೇ ತಾರೀಕಿಗೆ ಫುಲ್ಲು ಏನಿದೆ ಡ್ರೈನೇಜು ಹಾಗೂ ಸಾರ್ವಜನಿಕರು ಓಡಾಡುವಂಥ ಪ್ರದೇಶಗಳಲ್ಲೆಲ್ಲ ಬ್ಲೀಚಿಂಗ್ ಪೌಡ್ರ್ ಹಾಕಿ ಶುಚಿತ್ವವನ್ನು ಮಾಡ್ತೀವಿ. ಮತ್ತು ಇದಕ್ಕಾಗಿ ನಮಗೆ ಯಾವುದೇ ಜಿಲ್ಲಾಡಳಿತದಿಂದಾಗಲಿ ಇನ್ನು ಎಲ್ಲಿಂದ ನಮಗೆ ಇದಕ್ಕಾಗಿ ₹1 ಅನುದಾನ ಬರಲಿಲ್ಲ. ನಾವು ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ, ಆ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರಲ್ಲೇ ನಾವು ಮಾಡಬೇಕಷ್ಟೇ. ವಿಲೇಜ್ಗಳನ್ನ ಒಂಥರ ಹೇಗೆ ಅಂತ ಹೇಳಿದರೆ ವಿಲೇಜಿಗೆ ತಾರತಮ್ಯ ಮಾಡಿಕೊಂಡು ಈ ಭಾಗಮಂಡಲ ಟೌನಿಗೆ ಈ ಜಾತ್ರೆ ಹೇಳ್ಕೊಂಡು ನಾವು ಇಲ್ಲಿಗೆ ಅನುದಾನ ಆಗ್ತಾ ಇದ್ದೀವಿ. ಕೊರತೆ ಆಗುತ್ತೆ, ಏನು ಮಾಡೋದು, ಮಾಡದೆ ವಿಧಿ ಇಲ್ಲ. ಭಾಗಮಂಡಲದಲ್ಲಿ ಕಾವೇರಿ ಇದ್ದಾಳೆ, ತುಂಬ ಕಡೆಗಳಿಂದ ಬೇರೆ ಬೇರೆ ಸ್ಟೇಟ್ಗಳಿಂದೆಲ್ಲ ಜನ ಬರ್ತಾರೆ. ಅವರಿಗೆಲ್ಲ ಈಗ ಹೇಗೆ ಅಂತ ಹೇಳಿದರೆ ಭಾಗಮಂಡಲ ಪಂಚಾಯಿತಿನ ಯಾರು ಬೆರಲೆತ್ತಿ ತೋರಿಸ್ಬಾರ್ದು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮನ ಇಟ್ಕೊಳ್ತಿದ್ದೀವಿ. ಇನ್ನು ಸರ್, ಈ ಭಾಗದಲ್ಲಿ ಸಾಕಷ್ಟು ಜನರ ಬೇಡಿಕೆ ಇತ್ತು. ಅಂದರೆ ಏನು ಫ್ಲೈಓವರ್ ಆಯಿತು, ಫ್ಲೈಓವರ್ ಆದಮೇಲೆ ಜನರಿಗೆ ಭಕ್ತಾದಿಗಳಿಗೆ ಅನುಕೂಲ ಆಯಿತಾ, ಇಲ್ಲ ಇಲ್ಲಿನ ಜನಸಾಮಾನ್ಯರಿಗೆ ಸಮಸ್ಯೆ ಆಯಿತಾ, ಏನು ಸರ್? ಫ್ಲೈಓವರ್ ಆದಮೇಲೆ ಪ್ರಯಾಣಿಕರಿಗೆ ಅಂದರೆ ಇಲ್ಲಿನ ಜನರಿಗೆ ತುಂಬ ಅನುಕೂಲ ಆಗಿದೆ. ಏನಿಲ್ಲಿ ಒಂದು 7-8 ವಿಲೇಜ್ ಬರ್ತದೆ, ಈ ವಿಲೇಜರ್ಸಿಗೆ ನಮಗೆಲ್ಲರಿಗೂ ಸೇರಿಸಿ ತುಂಬ ಅನುಕೂಲ ಆಗಿದೆ ಫ್ಲೈಓವರ್ ಬಗ್ಗೆ. ಆದರೆ ಫ್ಲೈಓವರಿಂದ ನಮಗೆ ಎಷ್ಟು ಅನುಕೂಲ ಆಗಿದೆ ಅಷ್ಟೇ ಹಾಳು ಆಗಿದೆ. ಈಗ ಹೇಗೆ ಅಂತ ಹೇಳಿದರೆ ಯಾವುದಾದ್ರು ಒಂದು ಫ್ಲೈಓವರ್ ಅಡಿಯಲ್ಲಿ ಬಂದು ಯಾವುದೇ ಗಾಡಿ ನಿಲ್ಲುವಾಗಿಲ್ಲ.
ಟೂರಿಸ್ಟ್ ಗಾಡಿ ಬಂದರೆ ಎಲ್ಲ ಫಾಲ್ಸ್ ಥರ ಒಂದು ಮಳೆ ಬಂದರೆ ಸಾಕು ಫ್ಲೈಓವರಿಂದ ನೇರವಾಗಿ ಕೆಳಗಡೆಗೆ ನೀರು ಬರ್ತದೆ. ಯಾವುದೇ ಪೈಪಿನ ವ್ಯವಸ್ಥೆ ಮಾಡಲಿಲ್ಲ. ಆಮೇಲೆ ಡ್ರೈನೇಜ್ ಏನೂ ಮಾಡಲಿಲ್ಲ ಅವರು ವ್ಯವಸ್ಥೆಗಳು. ಎಲ್ಲ ರಸ್ತೆಯಲ್ಲೇ ನೀರು ಹರಿಯುವಂಥ ಪರಿಸ್ಥಿತಿ ಬಂದಿದೆ. ಈಗ ಜಾತ್ರೆ ದಿನ ಹಾಗೆ ಮಳೆ ಏನಾದರೂ ಬಂತು ಅಂದರೆ ನಮ್ಮಲ್ಲಿ ಯಾವುದೇ ಟ್ರಾಫಿಕ್ ಸಮಸ್ಯೆ ಏನಾಗೋದಿಲ್ಲ, ಈ ನೀರೇ ಟ್ರಾಫಿಕ್ ಮಾಡಿ ಆಗ್ತದೆ. ಈ ರೀತಿಯ ಒಂದು ಗೊಂದಲಮಯದ ವ್ಯವಸ್ಥೆನ ಮಾಡಿಟ್ಟೋಗಿದ್ದಾರೆ. ವ್ಯವಸ್ಥಿತವಾಗಿ ಈ ಫ್ಲೈಓವರ್ ಏನೂ ಆಗಿಲ್ಲ, ಆದರೆ ಅನುಕೂಲ ಆಗಿದೆ ಫ್ಲೈಓವರಿಂದ. ಸೊ ಇನ್ನು ಮುಖ್ಯವಾಗಿ ಹೆಚ್ಚು ಭಕ್ತಾದಿಗಳು ಮತ್ತು ಪ್ರವಾಸಿಗರು ಬಂದಂಥ ಸಮಯದಲ್ಲಿ ಪಂಚಾಯತಿಗೆ ಮುಖ್ಯವಾಗಿ ಸಮಸ್ಯೆ ಕಾಡುವಂಥ ಇಲ್ಲಿನ ಸ್ವಚ್ಛತೆ. ಇಲ್ಲಿನ ಸ್ವಚ್ಛತೆನ ಯಾವ ಥರ ಮಾಡ್ತಾ ಇದ್ದೀರಿ, ಎಷ್ಟು ದಿನದಿಂದ ಮಾಡ್ತೀರಿ? ಅಂದರೆ ತೀರ್ಥೋದ್ಭವಕ್ಕಿಂತ ಮುಂಚೆಯಿಂದ ಯಾವ ಥರ ಮಾಡ್ತಾ ಇದ್ದೀರಿ, ಅದಾದ ನಂತರದಲ್ಲಿ ಯಾವ ಥರ ಇದು ಏನು ಸ್ವಚ್ಛತೆಯನ್ನು ಮಾಡ್ತಾ ಇದ್ದೀರಿ ಸರ್? ನಮ್ಮದು ಈಗ ಹೇಗೆಂತೇಳಿದರೆ ಮೈನ್ ರಸ್ತೆ ತಲಕಾವೇರಿಯಿಂದ ಈ ಭಾಗಮಂಡಲ ವ್ಯಾಪ್ತಿ ಇದು 11 ಕಿಲೋಮೀಟ್ರ್ ಬರ್ತದೆ. ಈ 11 ಕಿಲೋಮೀಟ್ರ್ ರಸ್ತೆಯನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ ತಲಕಾವೇರಿವರೆಗೆ. ಈಗ ತಾವುಗಳು ಎಲ್ಲ ಯಾವ ರಸ್ತೆಯಿಂದ ಬಂದ್ರಿ ಅಂತ ಗೊತ್ತಿಲ್ಲ, ನಮ್ಮದೊಂದು ಟ್ಯಾಕ್ಟ್ರಿ ಇದೆ. ಆ ಟ್ಯಾಕ್ಟ್ರ್ ದಿನನಿತ್ಯ ಕಸ ಎರಕಿಕೊಂಡೇ ಇರ್ತದೆ ರಸ್ತೆ ಬದಿಯಲ್ಲಿ. ತುಂಬ ಟೂರಿಸ್ಟ್ನವರು ಬರ್ತಾರೆ. ಇನ್ನು ನಮಗೆ ನೀವು ಆಗಲೇ ಒಂದು ಪ್ರಸ್ತಾಪ ಮಾಡಿದ್ರಿ ಅನುದಾನದ ವಿಷಯ. ಯಾವುದೇ ಜಿಲ್ಲಾಡಳಿತ ಆಗಲಿ ಯಾರು ನಮಗೆ ಅನುದಾನ ಕೊಡದಿದ್ದರೂ ಇಲ್ಲಿ ಬಂದಂಥ ಟೂರಿಸ್ಟ್ನವರ ಕಸ ಎರಕಲಿಕ್ಕೆ ಈ ಭಾಗಮಂಡಲ ಪಂಚಾಯತಿ ಮೆಂಬರ್ಗಳು ಇರೋದು ಅಂತ ಹೇಳುವಂಥದ್ದನ್ನ ನಾವು ಆಲೋಚನೆ ಮಾಡ್ಕೊಂಡಿದ್ದೀವಿ. ಭಾಗಮಂಡಲ ಜನತೆನೇ ಟೋಟಲಾಗಿ ಭಾಗಮಂಡಲ ಜನತೆ ಬಂದಂಥ ಯಾರೇ ಬಂದರು ಹೊರಗಡೆಯಿಂದ ಬಂದು ಕಸ ಬಿಸಾಡಿ ಹೋಗ್ತಾರೆ. ಇದನ್ನು ದಿನನಿತ್ಯ ಅಂತೂ ಶುಚಿತ್ವ ಅಂತೂ ಮಾಡ್ತಾ ಇರ್ತೀವಿ ನಾವು, ಅನುದಾನ ಬರಲಿ ಬರದೇ ಇರಲಿ. ಇದನ್ನಂತೂ ನಾವು ಮಾಮೂಲಿ ಶುಚಿತ್ವದ ಬಗ್ಗೆ ಒಂದು ಹೆಜ್ಜೆ ನಾವು ಮುಂದೆನೇ ಇದ್ದೀವಿ ಭಾಗಮಂಡಲ ಗ್ರಾಮ ಪಂಚಾಯಿತಿ. ಇನ್ನು ಸರ್, ಈ ಭಾಗ ಅಂತಂದರೆ ಮಡಿಕೇರಿಯಿಂದ ತಲಕಾವೇರಿ ಪುಣ್ಯಕ್ಷೇತ್ರ, ಸಾಕಷ್ಟು ಜನ ಬರ್ತಾರೆ. ಇಲ್ಲಿನ ರಸ್ತೆಗಳ ವ್ಯವಸ್ಥೆ ನೋಡಿದ್ರೆ ಹೇಗಿದೆ ಸರ್? ಯಾವ ಥರ ಏನು ಅಂತಾರೆ ಜನ? ಸರ್, ನಾನು ಸುಮಾರು ಈಗ ನನಗೆ 44 ವರ್ಷ. 44 ವರ್ಷದಲ್ಲಿ ಸುಮಾರು 20 ವರ್ಷದಿಂದ ಬುದ್ಧಿ ಬಂದಿದೆ. ಈ ಜಾತ್ರೆನ ನಾನು ನೋಡ್ತಾ ಇದ್ದೀನಿ. ನಾನು ಹೆಚ್ಚು ಕಡಿಮೆ ಒಂದು 15 ವರ್ಷದಿಂದ ಮೆಂಬರ್ ಆಗಿದ್ದೀನಿ. ಇಷ್ಟು ಒಂದು ವಸ್ತು ರಸ್ತೆನ ನಾನು ಯಾವತ್ತೂ ನೋಡಲಿಲ್ಲ. ಯಾಕೆಂತೇಳಿದರೆ ಜಾತ್ರಾ ಸಂದರ್ಭಗಳಲ್ಲಿ ಒಂದು ಸ್ವಲ್ಪ ವ್ಯವಸ್ಥೆನ ಮಾಡ್ತಾ ಇದ್ರು. ಇವಾಗ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಕೇಳಿದರೆ ಕಾರಣ ಹೇಳ್ತಾರೆ ಮಳೆ ಜಾಸ್ತಿ ಅಂತ ಹೇಳುವಂಥದ್ದು. ಮಳೆ ಭಾಗಮಂಡಲದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಎಲ್ಲ ಭಾಗದಲ್ಲಿ ಈ ವರ್ಷ ಮಳೆ ಬಂದಿದೆ. ಭಾಗಮಂಡಲದಲ್ಲಿ ಏನೊಂದು 250 ಇಂಚು ಮಳೆ ಆದರೆ ಎಲ್ಲ ಕಡೆನೂ ಆಗಿದೆ. ಈಗ ಮಳೆ ಬೀಳದ ಪ್ರದೇಶನೇ ಇಲ್ಲ, ಭಾಗಮಂಡಲಕ್ಕೆ ಮಾತ್ರ, ಈ ಕೊಡಗಿಗೆ ಮಾತ್ರ ಮಳೆನಾ ಅಂತ. ಯಾಕೆಂತ ಹೇಳಿದ್ರೆ ಈ ಜಾತ್ರಾ ಸಂದರ್ಭದಲ್ಲಿ ಆದರೂ ಸಹ ರಸ್ತೆಗಳನ್ನ ಒಂದು ಗುಂಡಿ ಮುಚ್ಚಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದಿತ್ತು. ಆದರೆ ಇಲ್ಲಿ ಗುಂಡಿ ಮುಚ್ಚುವಂಥದ್ದು ಏನಿಲ್ಲ, ರಸ್ತೆನೇ ಗುಂಡಿಯಾಗಿದೆ. ಹೊಸ ಡಾಮರೀಕರಣನೇ ಆಗಬೇಕು. ಇನ್ನು ಯಾವಾಗ ತಾಯಿ ಕಾವೇರಿ ಬುದ್ಧಿ ಕೊಟ್ಟು ನಮ್ಮ PWD ಇಲಾಖೆಯವರಿಗೆ ಬುದ್ಧಿ ಕೊಟ್ಟು ಮಾಡಿಸ್ತಾರೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಅಂದರೆ ಸರ್, ನೀವು ಹಿಂದೆ ನೋಡಿದ ಸಮಯದಲ್ಲಿ ಸಾಕಷ್ಟು ಇಲ್ಲಿನ ಪೇಂಟಿಂಗ್ಗಳು ಮಾಡ್ತಾಯಿದ್ರು, ವಿವಿಧ ಸಿದ್ಧತೆಗಳನ್ನ ಮಾಡ್ಕೋತಿದ್ರು ಅಂತ ಆಗಲೇ ಹೇಳ್ತಾ ಇದ್ರಿ. ಯಾವ ಥರ ಸಿದ್ಧತೆಗಳು ಮಾಡ್ತಾಯಿದ್ರು, ಈಗ ಮಾಡ್ತಾ ಇಲ್ವಾ, ಏನು ಯಾವ ಥರ ಇದೆ ಈಗ? ಜಿಲ್ಲಾಡಳಿತದಿಂದ ಕಾರ್ ಕಟ್ಸ್ತಾ ಇದ್ದಾರೆ ರಸ್ತೆ ಇದು. ಈಗ ಬೇಕಿದ್ದರೆ ನೀವು ಹೋಗುವಾಗ ನೋಡಿಕೊಂಡೇ ಹೋಗ್ಬೋದು. ಏನಾಗಿದೆ ಅಂತೇಳಿದರೆ, ಈ ಮಿಷಿನಲ್ಲಿ ಅಡಿ ಕಾಡನ್ನ ಮಾತ್ರ ಕಡಿಸ್ತಾ ಇದ್ದಾರೆ. ಯಾವುದು ನಮ್ಮ ಗ್ರೌಂಡ್ ಲೆವೆಲ್ಲಿ ಏನು ಸಣ್ಣ ಕಾಡು ಬಂದಿರ್ತದೆ ಅದನ್ನು ಮೇಲ್ಗಡೆಯಿಂದ ಮರದ ಗೆಲ್ಲುಗಳೆಲ್ಲ ಟರ್ನಲ್ಲಿ ಬಂದಿದೆ. ಅದನ್ನು ಯಾವುದನ್ನು ಕ್ಲೀನ್ ಮಾಡಿಸ್ತಾ ಇಲ್ಲ. ಮೇಲ್ಗಡೆ ಯಾವುದಿಲ್ಲ, ಬರೀ ಮಿಷಿನಲ್ಲಿ ಅಡಿ ಕಾಡನ್ನು ಮಾತ್ರ ಕಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲೆಲ್ಲ ಹೇಗಿತ್ತು ಅಂತೇಳಿದರೆ, ಜಾತ್ರಾ ಸಂದರ್ಭದಲ್ಲಿ ಒಂದು ಎಲೆಕ್ಟ್ರಿಕ್ ಪೋಲ್ ಆಗಿರ್ಬೋದು, ಅಥವಾ ನಮ್ಮದು ಏನು ಈ ಕಿಲೋಮೀಟ್ರ್ ಕಲ್ಲುಗಳಿದೆ ಅದಕ್ಕೆಲ್ಲ ಒಂದು ಸುಣ್ಣ ಬಣ್ಣ ಹೊಡೆದುಬಿಟ್ಟು ಒಂದು ವೈಟಾಗಿ ಕಾಣಿಸ್ತಾ ಇದ್ದರು. ಈ ಬಾರಿ ಅದು ಯಾವುದೂ ಇಲ್ಲ. ಇಲ್ಲಾಂದರೆ ಈ ಸುಮಾರು ಬ್ರಿಡ್ಜುಗಳು ಸಿಗ್ತದೆ, ಆ ಬ್ರಿಡ್ಜುಗಳ ಕಂಬಗಳಿಗೆ ಎಲ್ಲದಕ್ಕೂ ಸುಣ್ಣ ಬಣ್ಣ ಹೊಡಿತಾ ಇದ್ದರು. ಈ ವರ್ಷ ಯಾವುದೂ ಕಾಣ್ತಾನೇ ಇಲ್ಲ, ಎಲ್ಲ ಅದೇ ರೀತಿ ಇದೆ. ಪಾಚಿ ಕಟ್ಟಿದ PWDದು ಬೋರ್ಡುಗಳಿದೆ ಹೋದಲ್ಲಿ. ಯಾವುದೇ ಒಂದು ಈಗ ಭಾಗಮಂಡಲ ಅಂತೇಳಿ ಮಡಿಕೇರಿಯಿಂದ ಹೊರಟ್ರಲ್ಲಿ ನೋಡಲಿಕ್ಕೆ ಸಹ ಭಾಗಮಂಡಲ ರಸ್ತೆ ಯಾವುದು ಅಂತ ಕಾಣೋದೇ ಇಲ್ಲ, ಮಂಗಳೂರು ರಸ್ತೆಗೆ ಹೋಗ್ಬಿಡ್ತಾರೆ ಜನಗಳು. ಈ ರೀತಿಯ ಪರಿಸ್ಥಿತಿ ಇದೆ ಈ ವರ್ಷದ ಜಾತ್ರೆ. ಸರಿ, ಕೊನೆಯದಾಗಿ ಈ ಭಾಗಕ್ಕೆ ಬರುವಂಥ ಭಕ್ತಾದಿಗಳಾಗಿರ್ಬೋದು, ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಈ ಭಾಗದ ಜನರಿಗೆ ಒಂದು ವಿನಂತಿ ಏನು ಅಂತೇಳಿದರೆ, ಇಲ್ಲಿ ನಾಡಿದ್ದು ಜಾತ್ರಾ ಸಂದರ್ಭಗಳಲ್ಲಿ ಯಾರು ಗಲೀಜು ಮಾಡದೆ ದಯವಿಟ್ಟು ಶುಚಿತ್ವವನ್ನು ಕಾಪಾಡಿ. ನಾವು ಆದಷ್ಟು ನಾಮಫಲಕಗಳನ್ನು ಶುಚಿತ್ವದ ಬಗ್ಗೆ ಅಲ್ಲಲ್ಲಿ ನಾಮಫಲಕ ಹಾಕಿಟ್ಟಿದ್ದೀವಿ. ಡಸ್ಟ್ ಬಾಕ್ಸ್ಗಳಿದೆ, ಅದಕ್ಕೆ ಹಾಕಿ. ನಮ್ಮ ಟ್ಯಾಕ್ಟ್ರು ಇಲ್ಲಿ ಓಡಾಡಿಕೊಂಡೇ ಇರ್ತದೆ, ಅದಕ್ಕೂ ಹಾಕಿ ತಿಂದಂಥ ಪದಾರ್ಥಗಳನ್ನೆಲ್ಲ. ಇದನ್ನು ಜನರ ಹತ್ರ ಶುಚಿತ್ವದ ಬಗ್ಗೆ ಒಂದು ಹೆಜ್ಜೆ ಮುಂದೆ ಇಡಿ ಅಂತ ಹೇಳುವಂಥದ್ದನ್ನೇ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕೇಳಿದ್ರಲ್ಲ, ಇದಿಷ್ಟು ಭಾಗಮಂಡಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂಥ ಕಾಳನ ರವಿಯವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲು ಮನೆ, ಕೊಡಗು ಚಾನಲ್, ಮಡಿಕೇರಿ.